ಮುಂದಿನ ಏನೋ ನಮ್ಮ ದುರಾದರ್ಶ ಸರಿ ಇಲ್ಲ. ಅಕ್ಕ ಇವತ್ತು ಅಧ್ಯಕ್ಷ ಕೂತ್ಕೋಬೇಕಾಯ್ತು ಇಲ್ಲಿ. ಕೆಲವು ಮಾಡಿದ ಕುತಂತ್ರದ ಇವತ್ತು ಅಕ್ಕ ಅಧ್ಯಕ್ಷ ಆಗಿಲ್ಲ. ಭಾರತಿ ಅವರಿಗೆ ಕುತಂತ್ರದಿಂದ ತುಮುಲ್ ಅಧ್ಯಕ್ಷ ಸ್ಥಾನ ತಪ್ಪಿದೆ. ಯಾವಾಗಲೂ ಒಂದು ಒಳ್ಳೆ ಕೆಲಸ ಮಾಡ್ತಿದ್ರೆ 100 ಕಲ್ಲಾಕೋರು ಇದ್ದೇ ಇರ್ತಾರೆ. ಗುಬ್ಬಿಯಲ್ಲಿ ಮಾಜಿ ಶಾಸಕ ಮಸಾಲ ಜೈರಾಮ್ ಕೆಂಡಾಮಂಡಲ. ಗುಬ್ಬಿ ತಾಲೂಕಿನ ಸಿಎಸ್ಪುರ ಹೋಬಳಿಯ ಅಗ್ರಹಾರ ಗ್ರಾಮದಲ್ಲಿ ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘವನ್ನ ತುಮಕೂರು ಹಾಲು ಉತ್ಪಾದಕರ ಒಕ್ಕೂಟದ ನಿರ್ದೇಶಕಿ ಭಾರತಿ ಶ್ರೀನಿವಾಸ್ ಉದ್ಘಾಟಿಸಿದರು. ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘವನ್ನ ಹಾಗೂ ಹಾಲು ಶೇಖರಣಾ ಪ್ರಾರಂಭೋತ್ಸವ ಕಾರ್ಯಕ್ರಮವನ್ನ ಉದ್ಘಾಟಿಸಿ ಮಾತನಾಡಿದ ಭಾರತಿ ಶ್ರೀನಿವಾಸ್, ರೈತ ಕುಟುಂಬದ ಆರ್ಥಿಕ ಸ್ವಾವಲಂಬಿತನಕ್ಕೆ ಸಹಕಾರ ನೀಡುವ ಹಾಲಿನ ಡೈರಿ ಆರಂಭಕ್ಕೆ ಹಲವು ಕಡೆ ಸಲ್ಲದ ರಾಜಕಾರಣ ಬೆರೆಸಿ ಅಡ್ಡಿಪಡಿಸಿದ್ದು ಸಾಕಷ್ಟು ನಿದರ್ಶನವಿದೆ. ಒಳ್ಳೆ ಕೆಲಸಕ್ಕೆ ಕಲ್ ಹಾಕುವವರೇ ಹೆಚ್ಚಾಗಿದ್ದಾರೆ. ಆದರೂ ಮಹಿಳೆಯರ ಸ್ವಾವಲಂಬನೆಗೆ ಹಾಲಿನ ಸಹಕಾರ ಸಂಘವನ್ನ ಎಲ್ಲೆಡೆ ಪ್ರಾರಂಭಿಸುತ್ತೇನೆ ಎಂದಿದ್ದಾರೆ. ಕಷ್ಟ ಆದ್ರೆ ಬಹುಶಃ ಒಂಥರ ಆಯ್ತು. ಸಣ್ಣ ಪುಟ್ಟದಲ್ಲಿ ದೊಡ್ಡ ವಿಚಾರ ಏನಾಗ್ಲಿಲ್ಲ. ಯಾವಾಗ್ಲೂ ಒಂದು ಒಳ್ಳೆ ಕೆಲಸ ಮಾಡ್ತಿದ್ರೆ 100 ಕಲ್ಲಾಕೋರು ಇದ್ದೇ ಇರ್ತಾರೆ. ಬಹುಶಃ 100 ಗಂಟೆ ಬಿದ್ದಿಲ್ಲ. ಇದರಲ್ಲಿ ಚೆನ್ನಾಗಿ ಆಗಿದೆ. 100ರಲ್ಲಿ ಏನು ಸಮಸ್ಯೆ ಆಗ್ಲಿಲ್ಲ ಡೈರಿ ಮಾಡುವಾಗ ನಮಗೆ. ಅದಕ್ಕೆ ಏನೋ ಗಲಾಟೆ ಆಗದೆ ಮುಖ್ಯ ಕಾರಣ ಶೇಖರಣವರು. ಯಾಕಂದ್ರೆ ಏನೇ ಇದ್ರೆಲ್ಲ ಸರಿಪಡಿಸ್ಕೊಂಡು ಹೋಗಿದ್ದು ಅವರು. ರೇಟ್ ಮಾಡೋರು ಇಲ್ಲೂ ಇದ್ರು, ಆದ್ರೆ ಅವರು ಎಲ್ಲಾರು ಸರಿಪಡಿಸ್ಕೊಂಡು ಹೋಗಿದ್ದು ಅವ್ರ ಜವಾಬ್ದಾರಿ. ಹಿರಿಯರಾಗಿ ಊರಿನ ಹಿರಿಯರಾಗಿ ಆ ತರದ್ದೆಲ್ಲ ಮ್ಯಾನೇಜ್ ಮಾಡಿದ್ರು. ಯಾಕೆಂದ್ರೆ ಊರಲ್ಲಿ ಈ ತರ ಮ್ಯಾನೇಜ್ ಮಾಡುವಂತ ಲೀಡರ್ಸ್ ಇರ್ಬೇಕು. ಅವಾಗ ಅದು ಖ್ಯಾತಿ ಆಗಲ್ಲ, ಡೈರಿಗಳು ಸಮಸ್ಯೆ ಆಗಲ್ಲ. ನಾವು ಸಹಕಾರಿಗಳು ಎಲ್ಲ ಸಹಕಾರ ಸಿಕ್ಕಿದ್ರೆ ಮಾತ್ರ ಸಹಕಾರ ಸಂಘನ ಓಪನ್ ಮಾಡಕ್ಕೆ ಸಾಧ್ಯ ಆಗುತ್ತೆ. ಗಲಾಟೆ ಮಾಡ್ಕೊಂಡ್ರೆ ಯಾವ್ದು ಏನು ಮಾಡಕ್ಕಾಗಲ್ಲ. ಹೌದು, ಅದಕ್ಕೆ ಓಡಾಡಿರೋ ನಿಮ್ಗೆಲ್ಲರಿಗೂ ನನ್ನ ಪ್ರೀತಿಯ ಅಭಿನಂದನೆಗಳು. ನೆಕ್ಸ್ಟ್ ಏನಂತಂದ್ರೆ, ಈಗ ನಾವು ಯಾಕೆ ಡೈರಿಗೆ ಹಾಕ್ಬೇಕು, ನಮ್ಮ ನಂದಿನಿಗೆ ಯಾಕೆ ಹಾಲು ಹಾಕ್ಬೇಕು ಅಲ್ವಾ ಅಂತ ಇದೆಯಮ್ಮ. ನಾವು ಪ್ರೈವೇಟ್ ಡೈರಿಗೆ ಹಾಕಿದ್ರೆ 60 ದುಡ್ಡು ಬರುತ್ತೆ, ನಂದಿನಿಗೆ ಹಾಕಿದ್ರೆ 15 ಬರುತ್ತೆ. ನಾವು ಯಾಕೆ ನಂದಿನಿಗೆ ಹಾಲು ಹಾಕ್ಬೇಕು ಅಂತ ಅನ್ಸುತ್ತಾ? ಹೌದಾ? ನಾವು ನಂದಿನಿಗೆ ಹಾಲು ಯಾಕೆ ಹಾಕ್ಬೇಕು? ನಂದಿನಿಗೆ ಬರೀ 15 ದುಡ್ಡು ಬರುತ್ತೆ, ಪೇಮೆಂಟ್ ಬರುತ್ತೆ ಅಂತ ನೀವು ಹಾಲು ಹಾಕಲ್ಲ. ನಂದಿನಿ ಹಾಲು ಬರೀ ನಿಮ್ಗೆ ದುಡ್ಡು ಮಾತ್ರ ಕೊಡ, ನಿಮ್ಗೆ ಸಪೋರ್ಟ್ ಆಗಿ ನಿಲ್ಲುತ್ತೆ ನಮ್ಮ ಒಕ್ಕೂಟ. ಯಾವಾಗ್ಲೂ ಅಷ್ಟೇ ಬಡವರಿಗೆ, ರೈತರ ಪರವಾಗಿ, ಹಾಲು ಉತ್ಪಾದಕರ ಪರವಾಗಿ ನಮ್ಮ ಒಕ್ಕೂಟ ಸದಾ ಬೆನ್ನೆಲುಬಾಗಿ ನಿಲ್ಲುತ್ತೆ. ಇನ್ನು ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ಮಸಾಲ ಜೈರಾಮ್ ಮಾತನಾಡಿ, ತಾಲೂಕಿನಲ್ಲಿ ವರ್ಷದೊಳಗೆ 147 ಹೊಸ ಹಾಲಿನ ಸಹಕಾರ ಸಂಘ ಆರಂಭ ಆಗಿದೆ. ಈ ಪೈಕಿ ಸಿಎಸ್ಪುರ ಹೋಬಳಿಯಲ್ಲಿ 4 ಹೊಸ ಡೈರಿ ಆರಂಭ ಆಗಿದೆ. ಇದೊಂದು ಮಹಿಳೆಯರ ಆರ್ಥಿಕ ಕ್ರಾಂತಿ ಎನ್ನಬಹುದಾಗಿದೆ. ನಾನು ಸಹ ಹಾಲಿನ ಡೈರಿ ಮೂಲಕ ರಾಜಕೀಯಕ್ಕೆ ಎಂಟ್ರಿ ಆದೆ. ನಮ್ಮೂರಿನಲ್ಲಿ ಸಾಹಸ ಮಾಡಿ ಒಂದು ಡೈರಿ ನಡೆಸಿದೆ. ಆದರೆ ಈಗ ಖಾಸಗಿ ಡೈರಿಗಳ ಹಾವಳಿ ಹೆಚ್ಚಾಗಿದೆ. ಅಲ್ಲದೆ ಭಾರತಿ ಶ್ರೀನಿವಾಸ್ ಅವರಿಗೆ ತುಮುಲ್ ಅಧ್ಯಕ್ಷ ಸ್ಥಾನ ಕುತಂತ್ರದಿಂದ ಕೈ ತಪ್ಪಿದೆ ಎಂದು ತಿಳಿಸಿದ್ರು. ಇವತ್ತು ಮಗ ಒಬ್ಬ ಇಬ್ಬರಿರ್ತಾರೆ, ಮಕ್ಕಳು ಬೆಂಗಳೂರು ಇರ್ತಾರೆ, ಒಬ್ಬ ನಮ್ಮ ಜೊತೆ ಇರೋದಿಲ್ಲ. ಬರೀ ಮನೇಲಿ ಅಕ್ಕ, ಒಬ್ಬ ತಾಯಿ, ಒಬ್ಬ ತಂದೆ, ಅವ್ರ ವಿದ್ಯಾಸಕ್ಕೆ 2 ವರ್ಷ ಕೊಟ್ಟರೆ ಜೀವನ ಮಾಡ್ಕೊಂಡಿದ್ದೀನಪ್ಪ. ನನ್ನ ಜೀವನ ಸಾಕು. ನನಗೆ ಬೆಂಗಳೂರು ಓದೋ 10 ಸಾವಿರ ದುಡ್ಡಿಲ್ಲ ಬೇಡ ಅನ್ನೋ ತರ ಇವತ್ತು ಜೀವನ ಮಾಡ್ತಾ ಇರುತ್ತೆ. 6 ಉತ್ಪಾದ ಸಂಘಗಳು ಅಂತ ಹೇಳಕ್ ಇಷ್ಟಪಟ್ಟಿದ್ದೀನಿ. ಇವತ್ತು ನಾನು ನೋಡ್ತಾ ಇರ್ತೀನಿ, ಇವತ್ತೆಷ್ಟು ನಮ್ಮ ತುರುವೇಕೆರೆ ತಾಲೂಕಿನಲ್ಲಿ ಇರ್ತಕ್ಕಂಥ ಚಿಲ್ಲಿಂಗ್ ಸೆಂಟರ್ ಇರ್ಬೋದು, ಎಲ್ಲ ಕಡೆ ಇರ್ಬೋದು, ಬೆಳಗ್ಗೆ ಎಲ್ಲಿಂದ ಹೋಗೋದು ಗೊತ್ತಿಲ್ಲ, ಡೈರಿ ಹತ್ರ ಅಂತ ಮಾತ್ರ ಅಷ್ಟು ಜನ ನಿಂತಿರ್ತಾರೆ. ಇವತ್ತೆಲ್ಲ ಏನು ವಸಿ ಕಮ್ಮಿ ದುಡ್ಡನ್ನ ಒಳ್ಳೆ ದುಡ್ಡು ಬರ್ತಾ ಇದೆ ಎಲ್ಲ ಕಡೆಗೂ. 2 ಹಸು ಸಾಕಿದ್ರೆ ತಿಂಗಳು 30,000 ರೂಪಾಯಿ ಆರಾಮಾಗಿ ದುಡ್ಡು ಮಾಡ್ಕೋಬಹುದು. 2 ಕರು 8 ಹಾಕಿರ್ತಾರೆ, ಅದರಿಂದ 60,000 ಬರುತ್ತೆ. ಅವೆಲ್ಲ ಲೆಕ್ಕ ಹಾಕಿ ಹೋಗೋದ್ರೆ ಇವತ್ತು ಯಾವ್ದೋ ನೆಲೆಯಲ್ಲಿ ಒಬ್ಬ ಬೆಂಗಳೂರಿಗೆ ದುಡಿಯೋಕ್ಕಾಗಲ್ಲ ಅಷ್ಟು ದುಡ್ಡ ಅಂತ ಹೇಳಕ್ ಇಷ್ಟಪಟ್ಟಿದ್ದೀನಿ. ಎಲ್ಲರ ಮೇಲೆ ಏನಂತ ಗೊತ್ತಿಲ್ಲ, 2 ಹಸುಗಳು ಮಾತ್ರ ಇದ್ದೇ ಇರ್ತೇವೆ. ಇವತ್ತು ಸ್ವಾವಲಂಬಿಗಳು ಆಗಿ ಜೀವನ ಮಾಡ್ತಾ ಇದ್ದೀರಿ. ಒಂದಿನ ಮಕ್ಕಳು ಓದ್ಸಕ್ಕಿರ್ಬೋದು, ಬೇರೆ ವಿಚಾರ ಇರ್ಬೋದು, ಯಾರನ್ನೋ ನೀವು ಕೇಳಲ್ಲ. ಬಂದಿದ್ದೀವಿ ಇವಾಗ ನೀವೆಲ್ಲ ಯಜಮಾನ ತರ ದುಡಿತಾ ಇರ್ತೀರಿ. ಬೆಳಗ್ಗೆ ಇದ್ರೆ ಹುಡುಗರು ನಮ್ಮ ಮನೆ ಇರ್ತಾರಲ್ಲ, ಅಲ್ಲಿ ಆ ರಾಜಕೀಯ ಈ ಚಾಚಿ ಅವರು ಇವರು ಅಂತಾರೆ. ಹೆಣ್ಮಕ್ಳು ಮನೆ ಇಟ್ಕೊಂಡು ಇವತ್ತು ಆಳ್ಕಂತು ಜೀವನ ಮಾಡ್ತಾ ಇದ್ರು. ಖುಷಿ ತಂದ ವಿಚಾರ ಅಂತ ಇವತ್ತು ಅಗ್ರಾರದಲ್ಲಿ ಡೈರಿ ಆಗಿ ಖುಷಿ ತಂದ ವಿಚಾರ ಅಂತ ಹೇಳ್ಕೊಳ್ತೀನಿ ಇಷ್ಟಪಡ್ತೀನಿ. ಯಾಕಂದ್ರೆ ಸರ್ ದಲ್ಲಾಗಿಸ್ಕೊಂಡು ಮಾಡೋರು ಮುಂದಿನ ಏನೋ ನಮ್ಮ ದುರಾದರ್ಶ ಸರಿ ಇಲ್ಲ. ಅಕ್ಕ ಇವತ್ತು ಅಧ್ಯಕ್ಷ ಕೂತ್ಕೋಬೇಕಾಯ್ತು ಇಲ್ಲಿ.
ಕೆಲವು ಮಾಡಿ ಕೂತಂತದ್ದು ಇವತ್ತು ಅಕ್ಕ ಅಧ್ಯಕ್ಷ ಆಗಿಲ್ಲ. ಮುಂದಿನ ದಿನಗಳಲ್ಲಿ ಆಗ್ತಾರೆ, ಅವ್ರು ಒಳ್ಳೇದಾಗ್ಲಿ. ಇವತ್ತು ಬಂದು ಇಲ್ಲಿ ಒಂದು ಈ ಚಿಕ್ಕ ಊರಿಗೆ ಪುತ್ತೂರಲ್ಲಿ ಒಂದು ಹಾಲು ಸಂಘನ ಕೊಟ್ಟು ನಿಮಗೆ ಉದ್ಘಾಟನೆ ಮಾಡೋರೆ. ಮುಂದಿನ ದಿನಗಳಲ್ಲಿ ಇರ್ತಕ್ಕಂಥ ಹೆಣ್ಮಕ್ಳು ಸ್ವಾವಲಂಬಿಗಳಾಗಿದ್ದವರೆಲ್ಲ ಒಂದು ಮೇಲೆ ಒಂದು ಭರವಸೆ ಇಟ್ಟು ಮಾಡಿದ್ರೆ ಚೆನ್ನಾಗಿ ಉಳಿಸ್ಕೊಂಡು ಹೋಗ್ತೀವಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಗೋವಿಂದರಾಜು ಮಾತನಾಡಿ, ತಾಲೂಕಿನಲ್ಲಿ ಅತಿ ಹೆಚ್ಚು ಹಾಲು ಉತ್ಪಾದಿಸುವ ಸಿಎಸ್ಪುರ ಹೋಬಳಿಯಲ್ಲಿ ಡೈರಿಗಳ ಸಂಖ್ಯೆ ಕಡಿಮೆಯಾಗಿದೆ. ಇದ್ದ ಡೈರಿಯನ್ನ ಮುಚ್ಚಲು ಸತತ ಪ್ರಯತ್ನ ಮಾಡಿದವರು ಕಾರ್ಯದರ್ಶಿಯನ್ನ ನಾಪತ್ತೆ ಮಾಡಿ ಕಡತಗಳನ್ನ ಬೆಂಕಿಗೆ ಆಹುತಿ ಮಾಡಿದ ಪ್ರಕರಣ ಮರೆಯುವಂತಿಲ್ಲ. ಮನೆ ಬಾಗಿಲಿಗೆ ಹಾಲಿನ ಡೈರಿ ಬರ್ತಾ ಇದೆ. ಇದರ ಸದುಪಯೋಗ ಪಡೆದುಕೊಳ್ಳಿ ಎಂದು ಕರೆ ನೀಡಿದ್ರು. ಈಸಿಯಾಗಿ ಮಾಡ್ಕೊಡ್ತೀರಾ ಅಂತ ಇದೇ ಜಯರಾಮಣ್ಣ, ನಾನು ಜಯರಾಮಣ್ಣ ಅವರು ಇರೋಬರೋ ಪ್ರಯತ್ನ ಪಟ್ಟು ಡೈರಿ ಮಾಡಿಸ್ಕೊಂಡ್ರು ಜಯರಾಮಣ್ಣ. ಅವರು ಕಾಂಪಿಟೇಷನ್ ಮಾಡ್ತಾ ಇರೋದನ್ನ ಒಂದೇ ಒಂದು ಕಾರಣಕ್ಕೆ ಸೆಕ್ರೆಟರಿ ಹಿಡ್ಕೊಂಡು ಅವನು 1.5 ತಿಂಗಳು ಅವನ್ನ ಊರಲ್ಲಿ ಮಾಡ್ಕೊಂಡು ಅವನ್ನ ಡೈರಿ ಮುಗಿಸ್ಬಿಟ್ರು. ಸೊ ಇದನ್ನೆಲ್ಲ ಸುಟ್ಟಾಕ್ಬಿಟ್ರು. ಅವ್ನ ಸೆಕ್ರೆಟರಿ ಬೇರೆ ಸುಟ್ಟಾಕ್ಬಿಟ್ರು. ಆ ಮಟ್ಟಕ್ಕಿರುವಂತ ಯಾಕೆ ಮಾಡಿದ್ರು ಅಂದ್ರೆ ಕರಪ್ಷನ್. ನಾರ ಬೇರೆ ಕಾಂಪಿಟೇಷನ್ ಬಂದ್ರೆ ನಾವು ಅದರಲ್ಲಿ ದುಡಿಮೆ ಮಾಡಕ್ಕಾಗಲ್ಲ, ದುಡಿಮೆಗೋಸ್ಕರ ಇದ್ರು. ಅದು ಎಲ್ಲರೂ ಗೊತ್ತಿರೋ ವಿಚಾರ. ಯಾಕೆಂದ್ರೆ ಅದನ್ನ ತೆಗಿಬೇಕಾದ್ರೆ ಅದಕ್ಕೆ ನಾವು ಕಾರಣ. ಅವ್ರು ಅವ್ರನ್ನ ಯಾರನ್ನ ಕಾಂಪಿಟೇಷನ್ ಇದ್ದಂಗೆ ಸಪೋರ್ಟ್ ಮಾಡಿ ಆಮೇಲೆ ಅವ್ರನ್ನ ಸ್ವಲ್ಪ ಜನ ತಳ್ಳಿರು. ಅದೇ ಭಾರತದವ್ರು ಮನಸ್ಸು ಮಾಡಿ ಈಗ ಅವ್ರನ್ನ ತೆಗಿಬೇಕಾದ್ರೆ ಬಹಳ ಕಷ್ಟ ಆಯ್ತು. ತೆಗೆದ್ರಿಂದ ಏನಪ್ಪ ಅನುಕೂಲ, ಇವ್ರು ಬಂದಿರೋದ್ರೆ ಏನ್ ಅನುಕೂಲ ಅಂದ್ರೆ ಈಗ ಕರ್ದು ಊರೂರಿಗೆ ಡೈರಿ ಮಾಡ್ಕೊಡ್ತಾವ್ರೆ. ನಾವು ಹುಡಿಕೊಂಡು 1.5 ತಿಂಗಳು 2 ತಿಂಗಳು 6 ತಿಂಗಳು ನಮ್ದು ಒಂದು ಡೈರಿ ಇಡೀ ನಮ್ಮ ಹೋಗ್ಲಿ ಒಂದು ಎರಡೇ ಡೈರಿ ಜಯರಾಮಣ್ಣ ಮಾಡಿಸಿದ್ರು, ಮಾಮೂಲಿ ನೀರೊಂದು ಮಾಡಿಸಿದ್ರು ಅಷ್ಟೇ. ಇಡೀ ಹತ್ತೋಣ ಎಲ್ಲರೂ ಕರೆದು ಹೇಳೋಣ ಅಂತ ನಮ್ಗೆ ದಿನ ಹಿಂಸೆ ಕೊಡ್ತಾರೆ. ಆದ್ರೆ ನಮ್ ಜನ ಏನ್ ಮಾಡ್ತಾರೆ ಗೊತ್ತಾ, ಅದೇನೋ ಒಂದು ಹಳ್ಳಿ ಕಡೆ ಗಾದೆ ಇರ್ತಾರೆ, ಗಾದೆ ಏನ್ ಕೊಟ್ರೆ ಅದೇನೋ ಇರ್ತಲ್ಲ ಆ ತರ ನಮ್ಮ. ಇನ್ನು ಕಾರ್ಯಕ್ರಮದಲ್ಲಿ ಹೆಚ್ಚು ಹಾಲು ಉತ್ಪಾದಕರನ್ನ ಸನ್ಮಾನಿಸಲಾಯಿತು. ಈ ವೇಳೆ ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷೆ ಶಶಿಕಲಾ ನರಸಿಂಹಮೂರ್ತಿ, ಸೋಮಶೇಖರ್, ವೆಂಕಟೇಶ್, ಗಿರೀಶ್, ರಾಮು, ಒಕ್ಕೂಟದ ವಿಸ್ತರಣಾಧಿಕಾರಿಗಳಾದ ಶಂಕರ್ನಾಗ ಸೇರಿದಂತೆ ಸ್ಥಳೀಯ ಹಾಲು ಉತ್ಪಾದಕರು ಹಾಜರಿದ್ದರು. ದೇವರಾಜು, ಪ್ರಜಾಶಕ್ತಿ ಟಿವಿ, ಗುಬ್ಬಿ.